ಹಾಯ್ ಎಲ್ಲರಿಗೂ, ಇದು ಥರ್ಸ್ಡೇ ಮಾರ್ನಿಂಗ್ ವ್ಲಾಗ್. ಇವತ್ತು ಬಾಡಿ ತಂಪಾಗೋದಕ್ಕೆ ನಾನು ಏನು ಡ್ರಿಂಕ್ ಮಾಡ್ಕೋತಾ ಇದ್ದೀನಿ ಅಂತ ಹೇಳಿದ್ರೆ, ಸಾಬುದಾನ ಇರುತ್ತಲ್ಲ ಅದನ್ನು ನೆನೆ ಹಾಕ್ತಾ ಇದ್ದೀನಿ. ಇದು ಚೆನ್ನಾಗಿ ತೊಳೆದ್ಬಿಟ್ಟು ನೀರು ಹಾಕಿಬಿಟ್ಟು 1 ಅವರ್ ನೆನೆಯೋಕೆ ಇಟ್ಟಿದ್ದೀನಿ. ಇವಾಗ ಅದನ್ನು ಪಾತ್ರೆಗೆ ಹಾಕಿಬಿಟ್ಟು ಒಂದು ಸ್ವಲ್ಪ ನೀರು ಹಾಕಿಬಿಟ್ಟು ಅದು ಬಿಸಿ ಆದಮೇಲೆ ಈ ನೆನೆ ಹಾಕಿರೋ ಸಾಬುದಾನನ ಬೇಯಿಸ್ಕೊತಾ ಇದ್ದೀನಿ. ಇದು ಫುಲ್ ಟ್ರಾನ್ಸ್ಪರೆಂಟ್ ಆಗೋ ತನಕ ಬೇಯಿಸ್ಕೊಂಡ್ರೆ ರೆಡಿ ಆಗುತ್ತೆ. ಈ ಕುಡಿಯೋಕ್ಕಿಂತ ಮುಂಚೆ ಒಂದು ಸ್ವಲ್ಪ ಉಪ್ಪು ಹಾಕ್ಕೊತಾ ಇದ್ದೀನಿ. ನನಗೆ ಸಕ್ಕರೆ ಅಷ್ಟೊಂದೇನು ಇಷ್ಟ ಇಲ್ಲ, ಸೊ ಹಾಗಾಗಿ ನಾನು ಉಪ್ಪು ಮಾತ್ರ ಹಾಕ್ಕೊಂಡು ಕುಡಿತಾ ಇದ್ದೀನಿ. ಇದು ಸಿಕ್ಕಾಪಟ್ಟೆ ತಂಪಾಗುತ್ತೆ ಬಾಡಿಗೆ. 7th ಡೇ ಏನು ನಾನು ಡ್ರಿಂಕ್ ಮಾಡ್ಕೊಂಡು ಕುಡಿತೀನಿ ಅಂತ ಅಂದ್ಕೊಂಡಿದ್ನಲ್ಲ, ಅದರಲ್ಲಿ ಇವತ್ತು 6th ಡೇದು ಡ್ರಿಂಕ್ ನಾನು ಇವತ್ತು ಕುಡಿತಾ ಇರೋದು. ಡ್ರಿಂಕ್ ಎಲ್ಲ ಕುಡ್ದು ಆದಮೇಲೆ ಇವಾಗ ನಾನು ಬ್ರೇಕ್ಫಾಸ್ಟಿಗೆ ಅಂತ ಅಂದ್ಬಿಟ್ಟು ರೆಡಿ ಮಾಡ್ಕೊತಾ ಇದ್ದೀನಿ. ಈರುಳ್ಳಿನ 2 ಈರುಳ್ಳಿನ ತೊಗೊಂಡು ಹೆಚ್ಕೊತಾ ಇದ್ದೀನಿ. ಟೊಮೆಟೊನೂ ಕೂಡ ಹೆಚ್ಕೊತಾ ಇದ್ದೀನಿ. ಹಾಗೆ ಕ್ಯಾಪ್ಸಿಕಮನ್ನು ಹೆಚ್ಕೊತಾ ಇದ್ದೀನಿ. ಯಾಕೆಂದರೆ ಕ್ಯಾಪ್ಸಿಕಮ್ ಪಲ್ಯನ ಮಾಡ್ಕೊತಾ ಇದ್ದೀನಿ. ಹಾಗೆ ಅದು ದೋಸೆ ಹಿಟ್ಟು ಆಲ್ರೆಡಿ ನಾನು ಮಾಡಿಟ್ಟಿದ್ದೆ. ಅದರ ಮೇಲ್ಗಡೆ ಈ ಪಲ್ಯನ ಹಾಕ್ಕೊಂಡ್ಬಿಟ್ಟು ಸ್ಟಫ್ ದೋಸೆ ಥರ ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡು ರೆಡಿ ಮಾಡ್ಕೊತಾ ಇದ್ದೀನಿ. ಇವಾಗ ಎಲ್ಲ ತರಕಾರಿ ಎಲ್ಲ ಹೆಚ್ಚಿದ್ದಾಯಿತು. ಇವಾಗ ಒಂದು ಬಾಣಲೆ ಇಟ್ಕೊಂಡಿದ್ದೀನಿ, ಎಣ್ಣೆ ಹಾಕ್ಕೊಂಡಿದ್ದೀನಿ. ಹಾಗೆ ಜಜ್ಕೊಂಡಿರುವಂಥ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಕೊಂಡು ಹೆಚ್ಚಿರುವ ಈರುಳ್ಳಿಯನ್ನು ಹಾಕ್ಕೊಂಡು ಫ್ರೈ ಮಾಡಿ, ಹಾಗೆ ಟೊಮೆಟೊನ ಹಾಕಿ ಫ್ರೈ ಮಾಡಿ ಆದಮೇಲೆ ನಾನು ಹೆಚ್ಚಿರುವಂಥ ಕ್ಯಾಪ್ಸಿಕಮನ್ನು ಕೂಡ ಹಾಕ್ಕೊಂಡು ಫ್ರೈ ಮಾಡಿ ಆದಮೇಲೆ ಇವಾಗ ಎಷ್ಟು ಬೇಕೋ ಅಷ್ಟು ನೀರನ್ನು ಹಾಕ್ಕೊಂಡು ಮುಚ್ಚಿ ಬೇಯಿಸ್ಕೊತಾ ಇದ್ದೀನಿ. ಇದು ಕ್ಯಾಪ್ಸಿಕಮ್ ಕೂಡ ಆಯಿತು. ಇವಾಗ ನಾನು ಮಸಾಲೆನ ಸೇರಿಸ್ಕೊತಾ ಇದ್ದೀನಿ. ಹಸಿಮೆಣಸಿನ ಪುಡಿನ ಹಾಕ್ಕೊಂಡಿದ್ದೀನಿ, ಹಾಗೆ ಧನಿಯಾ ಪೌಡ್ರನ್ನ ಕೂಡ ಹಾಕ್ಕೊಂಡಿದ್ದೀನಿ, ಹಾಗೆ ಜೀರಾ ಪೌಡ್ರನ್ನ ಹಾಕ್ಕೊಂಡಿದ್ದೀನಿ, ಹಾಗೆ ಗರಂ ಮಸಾಲನ ಹಾಕ್ಕೊಂಡು ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪನ್ನು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು 5 ನಿಮಿಷ ಬೇಯಿಸ್ಕೊತಾ ಇದ್ದೀನಿ. ಯಾಕೆಂದರೆ ಮಸಾಲೆ ಚೆನ್ನಾಗಿ ಹಿಡಿದು ಆದಮೇಲೆ ಅದು ಆಫ್ ಮಾಡ್ಕೊಂಡಿದ್ದೀನಿ. ಪಲ್ಯ ರೆಡಿ ಆಯಿತು. ಇವಾಗ ದೋಸೆಗೆ ರೆಡಿ ಮಾಡ್ಕೊತಾ ಇದ್ದೀನಿ. ಪ್ಲೇನ್ ದೋಸೆ ಜೊತೆನೂ ಪಲ್ಯ ತಿನ್ನೋದಕ್ಕೆ ಚೆನ್ನಾಗಿರುತ್ತೆ, ಕ್ಯಾಪ್ಸಿಕಮ್ ಪಲ್ಯ. ಹಾಗೆ ಅದ್ರ ಮೇಲ್ಗಡೆ ಈ ಥರ ಮಾಡ್ಕೊಂಡು ದೋಸೆ ತಿಂದರೆ ಇನ್ನೂ ಚೆನ್ನಾಗಿರುತ್ತೆ. ಇದಕ್ಕೆ ನಾನು ಸುವರ್ಣಗೆಡ್ಡೆ ಪಲ್ಯನ ಸೈಡ್ಸಿಗೆ ಅಂತ ಮೊದಲೇ ಮಾಡಿ ಇಟ್ಕೊಂಡಿದ್ದೆ. ಇದಕ್ಕೆ ಪಲ್ಯ ಏನೂ ಬೇಕಾಗಿರೋದಿಲ್ಲ, ಯಾಕೆಂದರೆ ಆಲ್ರೆಡಿ ಪಲ್ಯದ ಸ್ಟಫ್ ಇರೋದ್ರಿಂದ. ಇವಾಗ ದೋಸೆ ಎಲ್ಲ ಆದಮೇಲೆ ತಿಂಡಿನ ತಿನ್ಕೋತಾ ಇದ್ದೀನಿ. ತುಂಬ ಟೇಸ್ಟಿಯಾಗಿ ಚೆನ್ನಾಗಿ ಬಂದಿತ್ತು. ತಿಂಡಿ ಎಲ್ಲ ಮುಗಿಸ್ಕೊಂಡಾದಮೇಲೆ ಇವಾಗ ಗಿಡದ ಹತ್ರ ಬಂದಿದ್ದೀನಿ. ಊರಿನ ವೆದರ್ಗೂ ಇಲ್ಲಿನ ವೆದರ್ಗೂ ತುಂಬ ಡಿಫ್ರೆನ್ಸ್ ಇರೋದ್ರಿಂದ ಗಿಡದ ಕಡೆ ಸ್ವಲ್ಪ ಜಾಸ್ತಿ ಗಮನ ಕೊಡಬೇಕಾಗುತ್ತೆ. ಹಾಗೆ ಊರಿಂದ ಬರಬೇಕಾದ್ರೆ ಸ್ವಲ್ಪ ತುಂಬೆ ಗಿಡದ ಬೀಜವನ್ನು ಕೂಡ ನಾನು ತೊಗೊಂಬಂದಿದ್ದೆ. ಪಾಟಿನ ಮಣ್ಣನ್ನು ಸ್ವಲ್ಪ ಎಲ್ಲ ಹದ ಮಾಡಿಬಿಟ್ಟು ಇವಾಗ ನಾನು ತುಂಬೆ ಹೂವಿನ ಬೀಜವನ್ನು ನೆಡ್ತಾ ಇದ್ದೀನಿ. ಬೀಜ ಎಲ್ಲ ನೆಟ್ಟು ಆದಮೇಲೆ ಇವಾಗ ನೀರೆಲ್ಲ ಚಿಮ್ಮಿಸ್ಕೊತಾ ಇದ್ದೀನಿ. ಇವಾಗ ಮೊಳಕೆ ಯಾವಾಗ ಬರುತ್ತೆ ಅಂತ ಕಾಯಬೇಕು.